ಕೆಳಗೇರಿ ಸರ್ಕಾರಿ ಶಾಲೆಗೆ 6 ನೂತನ ಕೊಠಡಿಗಳ ಕೊಡುಗೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ವಾರ್ಡ್ ಸಂಖ್ಯೆ 10ರ ವ್ಯಾಪ್ತಿಯಲ್ಲಿರುವ ಕೆಳಗೇರಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಿಐಎಲ್ ಕಂಪನಿಯ CSR ಅನುದಾನದಡಿ ನಿರ್ಮಿಸಲಾದ 6 ನೂತನ ಶಾಲಾ ಕೊಠಡಿಗಳನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿರವರು ಉದ್ಘಾಟಿಸಿದರು. ಬಳಿಕ ಆಯೋಜಿಸಲಾದ ವೇದಿಕೆ ಕಾರ್ಯಕ್ರಮವನ್ನು ಸಸಿಗೆ ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿದ ಅವರು, ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಮೂಲ ಸೌಕರ್ಯ ಅಭಿವೃದ್ಧಿ ಅತ್ಯಂತ ಅಗತ್ಯವಾಗಿದ್ದು, ಇಂತಹ ಕಾರ್ಯಗಳು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಉಪ ಮಹಾಪೌರ ರತ್ನಬಾಯಿ ನಜಾರೆ, ಜ್ಯೋತಿ ಪಾಟೀಲ್, ವಾರ್ಡ್ ಸಂಖ್ಯೆ 10ರ ಮಹಾನಗರ ಪಾಲಿಕೆ ಸದಸ್ಯೆ ಚಂದ್ರಕಲಾ ಕೊಟಬಾಗಿ, ಶಂಕರ್ ಶೆಳಕೆ, DDPI ಬೊಮ್ಮಕ್ನವರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, SDMC ಅಧ್ಯಕ್ಷರು, ಶಾಲೆ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಾನ್ಯ ಸಾಹೇಬರಿಂದ ಉದ್ಘಾಟನೆಗೊಳ್ಳಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯಿಂದ ಈ ಕೊಠಡಿಯ ಉದ್ಘಾಟನೆ ಇವತ್ತು ಆಗಿದೆ. ಇಲಾಖೆ ನಿಜವಾಗಿಯೂ ಅಭಿನಂದನೆ ಸಲ್ಲಿಸ್ತಾ ಇರ್ತೇವೆ ನಾವು ಸಾಹೇಬರಿಗೆ. ಮಾನ್ಯ ಕೇಂದ್ರ ಸಚಿವರು ಬಹುಶಃ ಈ ಒಂದು ವ್ಯವಸ್ಥೆಗೇನೆ ಬಣ್ಣ ದರ್ಪಣೆಯ ಮೂಲಕ ಸರ್ಕಾರಿ ಶಾಲೆ ಅಂದ ಇರಬೇಕು, ಚೆನ್ನಾಗಿರ್ಬೇಕು ಅಂತಕ್ಕಂಥ ಕಾನ್ಸೆಪ್ಟನ್ನು ತಂದಿರತಕ್ಕಂಥವರು. ಭಾಳ ಎಲ್ಲ ಶಾಲೆಗೂ ಸಹ ನಾವು ನೋಡ್ತಾ ಇದ್ದೀವಿ, ಆ ಸುಣ್ಣ ಬಣ್ಣವನ್ನು ಬಳಸೋದ್ರ ಮುಖಾಂತರ, CSR ಮುಖಾಂತರ ಸಾಕಷ್ಟು ಅನುದಾನ ಕೊಡೋದ್ರ ಮುಖಾಂತರ, ಸಾಕಷ್ಟು 450ರಷ್ಟು ರೂಮ್ಗಳನ್ನು ಕೊಡೋದ್ರ ಮುಖಾಂತರ ದೊಡ್ಡದಾಗಿರ್ತಕ್ಕಂಥ ಕೊಡುಗೆ ಮಾನ್ಯರಿಂದ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯವೇ ಸರಿ. ಅಂಥವ್ರು ಇವತ್ತು ವೇದಿಕೆ ಮೇಲಿದ್ದಾರೆ. ಜೊತೆಗೆ ನಮಗೆ LKG UKGಗಳು ಏನು ಪ್ರಾರಂಭ ಆಗಿದೆ ಅವೆಲ್ಲವನ್ನೂ ಸಹ ಹಿಂದಿನ ಅವಧಿಯಲ್ಲಿನೇ ವೈಯಕ್ತಿಕವಾಗಿ ಕಾಳಜಿ ವಹಿಸಿ ಪ್ರಾರಂಭ ಮಾಡಿರ್ತಕ್ಕಂಥ ಎಲ್ಲ ಸಾಹೇಬರಿದ್ದಾರೆ. ಹೀಗಾಗಿ ಅವರಿರುವರು ಭಾಳ ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕವಾಗಿ ನಮಗೆ ಬೇಕಾಗಿರತಕ್ಕಂಥ ಕೊಠಡಿಗಳಾಗಿರ್ಬೋದು, ಕಂಪ್ಯೂಟರ್ಸ್ ಆಗಿರ್ಬೋದು, ಇಂಟ್ರ್ಯಾಕ್ಟಿವ್ ಬೋರ್ಡ್ಗಳಾಗಿರ್ಬೋದು, ಜೊತೆಗೆ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ, ಸಾಕಷ್ಟು CSR ಮೂಲಕ ಮತ್ತು ತಾವು ಕೇಂದ್ರ ಮಂತ್ರಿಗಳಾಗಿರೋದರಿಂದ ಅದು ಕೋಲ್ ಇಂಡಿಯಾ ಆಗಿರ್ಬೋದು, NTPC ಆಗಿರ್ಬೋದು, ಈಗ ನಮ್ಮಲ್ಲಿ ವೇರ್ ಹೌಸ್ ಆಗಿರ್ಬೋದು, ಇನ್ನೂ ಹಲವಾರು ಯೋಜನೆಗಳ ಮುಖಾಂತರ ನಮಗೆ ಮಾರ್ಗದರ್ಶನ ಮಾಡ್ತಾರೇ ಇದ್ದಾರೆ. ಮತ್ತು ನಮಗೆ ಆವಾಗವಾಗೇ ತಿಳಿಸುತ್ತಾ ಇಂಥವರಿಗೆ ಪತ್ರ ಕೊಟ್ಟಾಗ ಇಮಿಡಿಯೇಟಾಗಿ ನಾನಲ್ಲಿ ಕೇಂದ್ರದಲ್ಲಿ ವ್ಯವಸ್ಥೆಯನ್ನು ಮಾಡಿ ಕೊಠಡಿನ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಹೀಗಾಗಿ ನಮ್ಮ ಧಾರವಾಡ ಜಿಲ್ಲೆಗೆ ಒಂದು ಬಹಳ ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನು ನೆನಪಿಸ್ಕೊಳ್ತಾ, ಈ ಒಂದು ಶಾಲೆ ಒಂಥರ ಗ್ರಾಮೀಣನೂ ಅಲ್ಲ, ಶಹರನೂ ಅಲ್ಲ, ಶಹರದ ಕೊನೆಯದಲ್ಲಿರ್ತಕ್ಕಂಥದ್ದು. ಹೀಗಾಗಿ ಗ್ರಾಮೀಣದ ಸವರನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಎಲ್ಲರೂ ಸಹ ಇಲ್ಲಿ ಮಕ್ಕಳನ್ನು ಇಲ್ಲಿ ಶಾಲೆ ಕಳಿಸ್ತಕ್ಕಂಥದ್ದು ಮೊದಲಿಂದ ನೋಡ್ತಾ ಬಂದಿದ್ದೀವಿ. 172 ಮಕ್ಕಳು ಹೊಂದಿರತಕ್ಕಂಥ ಶಾಲೆ, ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಕರು ಹೊಂದಿರತಕ್ಕಂಥ ಶಾಲೆ. ಈ ಶಾಲೆಯಲ್ಲಿ ಏನು ನಮಗೆ ಮಾತಾಡಿದ್ರು, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದಿರತಕ್ಕಂಥವ್ರು ಇಲ್ಲಿ ಕೆಲಸ ಮಾಡಿರತಕ್ಕಂಥ ಶಾಲೆ ಇರೋದರಿಂದ ಈ ಶಾಲೆಯನ್ನು ಮಾನ್ಯರು ಈಗಾಗಲೇ ತಿಳಿಸಿದ್ದಾರೆ. ಬಹಳ ಸೂಚ್ಯವಾಗಿ ನಮಗೆ ಸರ್ಕಾರಿ ಶಾಲೆ ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವು ಈ ಶಾಲೆಯನ್ನು ಸಹ LKG ಇಂದ ಹಿಡಿದು ಈಗಾಗಲೇ 7ನೇ ತರಗತಿ ಇರೋದ್ರಿಂದ ಇದನ್ನು ಇನ್ನೂ ಉತ್ತರೋತ್ತರವಾಗಿ ನಾವು ತಾವೇನು ಮಾರ್ಗದರ್ಶನ ಮಾಡ್ತಾ ಇದ್ದೀರಿ ಸರ್, ಅದನ್ನು ಬೆಳೆಸಿಕೊಂಡು ನಾವು ಹೆಚ್ಚಿನ ಮಕ್ಕಳನ್ನು ಇಲ್ಲಿ ಸೇರಿಸ್ತಕ್ಕಂಥದ್ದು ಮತ್ತು ಕ್ವಾಲಿಟಿ ಎಜುಕೇಷನ್ ಕೊಡಲಿಕ್ಕೆ ಇಲ್ಲಿ ನಮ್ಮ ಪಾಟೀಲ್ ಮೇಡಮ್ ಅವರು ಇದ್ದಾರೆ. ಸೊ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಾಗಿರ್ಬೋದು, ಇನ್ನೂ ದೊಡ್ಡಮನಿ ಮೇಡಮ್ ಅವರಾಗಿರ್ಬೋದು, ಅವ್ರ ಮೂಲಕ ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಪ್ರಾಸ್ತಾವಿಕವಾಗಿ ನನ್ನ ಮಾತನ್ನು ಮುಗಿಸ್ತೀವಿ. ಸ್ವಲ್ಪ ಜೋರ ಹೇಳ್ರಿ, ಬೋಲೋ ಭಾರತ್ ಮಾತಾ ಕಿ. ಕೆಳಗೇರಿ ಗ್ರಾಮದ ಶಾಲಾ ಕಟ್ಟಡಗಳ ಉದ್ಘಾಟನಾ ಸಮಾರಂಭದ ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮಗೆಲ್ಲರಿಗೂ ಆತ್ಮೀಯರು, ಈ ಭಾಗದ ಅತ್ಯಂತ ಜನಪ್ರಿಯ ಲೋಕಸಭಾ ಸದಸ್ಯರು, ಕೇಂದ್ರದ ಮಂತ್ರಿಗಳು, ತಮ್ಮ ಕಾರ್ಯವೈಖರಿಯ ಮೂಲಕ ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಶಾಲೆಗಳಿಗೆ ಕಾಯಕಲ್ಪವನ್ನು ಕೊಟ್ಟಿರುವಂಥ ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ಈ ಭಾಗದ ಜನಪ್ರಿಯ ಕಾರ್ಪೊರೇಟರ್ ಆದ ಶ್ರೀಮತಿ ಚಂದ್ರಕಲಾ ಕೊಟಬಾಗಿ ಅವರೇ, ಮಾಜಿ ಮೇಯರು ಹಾಗೂ ಕಾರ್ಪೊರೇಟರ್ ಆದ ಶ್ರೀಮತಿ ಜ್ಯೋತಿ ಪಾಟೀಲ್ ಅವರೇ, ಕಾರ್ಪೊರೇಟರ್ ಆದ ಶ್ರೀ ಶಂಕರ್ ಶೆಳಕೆ ಅವರೇ, ನಮ್ಮ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ನಮ್ಗೆ ಆತ್ಮೀಯರಾದ ಶ್ರೀ ಬಸವರಾಜ್ ಗರಗ್ ಅವರೇ, ಶ್ರೀ ಶಂಕರ್ ಕೊಟ್ರಿ ಅವರೇ, ಶ್ರೀ ರುದ್ರಗೌಡ್ರೆ, ತಾಲೂಕಾ ದಂಡಾಧಿಕಾರಿಗಳೇ, DE ಅವರೇ, ಬೊಮ್ಮಕ್ನವರೇ ಹಾಗೂ ಉಡೇದ್ಮನಿ ಅವರೇ, ಕೇಸರಿ ಅವರೇ, ಲಿಂಗದಾಳ್ ಅವರೇ, ಹಾಗೂ ಇಲ್ಲಿರುವಂಥ ಎಲ್ಲ ನಮ್ಮ ಗ್ರಾಮದ ಸಿದ್ದನಗೌಡರಾಗಲಿ, ಎಲ್ಲ ನಮ್ಮ ಗ್ರಾಮದ ಹಿರಿಯರೇ,
ಯುವ ಮಿತ್ರರೇ, ತಾಯಂದಿರೇ, ಚಿಕ್ಕ ಮಕ್ಕಳೇ, ಮೊಟ್ಟ ಮೊದಲಾಗಿ ನಿಮ್ದೆಲ್ಲರದು ಕ್ಷಮಾ ಕೇಳ್ತೀವಿ. ನಾವು 12:30 1ಕ್ಕೆ ಬರ್ತೇವೆ ಅಂತ ಹೇಳಿದ್ವಿ. ಆದರೆ ಹಿಂದಿನ ಶಾಲೆಯ ಕಾರ್ಯಕ್ರಮ ಭಾಳ ಲೇಟ್ ಆಗಿದ್ದಕ್ಕೆ ಇಲ್ಲಿ ಬರೋಕ್ಕೆ ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು. ಅದಕ್ಕೆ ನಿಮ್ದೆಲ್ಲರದು ಮೊಟ್ಟ ಮೊದಲಾಗಿ ಕ್ಷಮಾ ಕೇಳ್ತೀವಿ. ನಮ್ಮ ದಾಳಿ ಅಜ್ಜಾರ ಸತೆ 89 ವರ್ಷ, ಇನ್ನೂ ಅದ್ರ ಸತೆ ಎಲ್ಲ ಬಿಸಿಲಾಗಿ ಹೆಂಗೆ ಕುಂತಾರ, ನಿಮ್ಮೆಲ್ಲರನ್ನೂ ನೋಡಿ ನಮ್ಗೆ ಪ್ರೇರೇಪಣೆ ಬರ್ತೈತೆ. ಅಂದ್ರೆ ಯಾವ ರೀತಿ ನೀವು ಶಾಲೆಗೆ ಉತ್ಸಾಹದಿಂದ ಈ ಶಾಲೆ ಅಭಿವೃದ್ಧಿ ಆಗಬೇಕು, ಊರಿನ ಅಭಿವೃದ್ಧಿ ಆಗಬೇಕು ಅಂಥೇಳಿ ಸತತವಾಗಿ ಕಾಳಜಿ ಪಡ್ತೀರ ಅನ್ನೋದು ಇದ್ರ ಮೂಲಕ ಗೊತ್ತಾಗ್ತದೆ. ನಾನು ಎಮ್ ಎಲ್ ಎ ಆಗಿ ಮೊದಲೇ ಬಾರಿ ನಾನು ಇಲ್ಲೇ ಶಾಲೆಗೆ ಬಂದಾಗ, ಒಂದು ಎಮ್ ಎಲ್ ಎ ಆಗಿ ಒಂದು 6 ತಿಂಗಳಾಗಿತ್ತು. ಅವಾಗ ಬಂದಾಗ ನಾ ಇಲ್ಲೇ ಇದು ಕೆಳಗೇರಿ ಶಾಲೆಯಲ್ಲೇನೋ ಕೇಳಿದೆ ಕೇಸರಿ ಮಾಸ್ತರ್ಗೆ, ಇಲ್ಲೇ ಎಷ್ಟು ಹುಡುಗರು ಅದಾರ ಅಂತೇಳಿ. ಅದಾದ್ಮೇಲೆ ಕೇಳಿದೆ ಲೋವರ್ ಕೆ ಜಿಗೆ ಎಷ್ಟು ಅದಾರ, ಅಪ್ಪರ್ ಕೆ ಜಿಗೆ ಎಷ್ಟು ಅದಾರ ಅಂಥೇಳಿ. ಅವ್ರು ಹೇಳಿದ್ರು ಇಲ್ಲ ಲೋವರ್ ಕೆ ಜಿ ಅಪ್ಪರ್ ಕೆ ಜಿಗೆ ಇಲ್ಲಿ ಯಾರು ಹುಡುಗರಿಲ್ಲ ಅಂಥೇಳಿ. ಅವಾಗ ನಮ್ಮ ಹುಡುಗ ಮನೆ ಸರ್ ಇದ್ರು, ಅವ್ರು BO ಇದ್ದರು. ಹಂಗಾಗಿ ಇಲ್ಲಿ ಯಾಕೆ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಇಲ್ಲಾಂದ್ರೆ ಇಲ್ಲ ಸರ್ಕಾರಿ ಶಾಲೆ ಹೋಗಿ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ನಾವು ಪರ್ಮಿಷನ್ ಇಲ್ಲ ಅಂತ ಹೇಳಿದರು. ಇಲ್ಲೊಂದು ಕ್ಲಾಸ್ ರೂಮ್, 1-2 ಕ್ಲಾಸ್ ರೂಮ್ದಾಗ ಬೆಂಚ್ ಹೊತ್ತಿದ್ರು, ಹಳೆ ಬೆಂಚ್. ಆ ಕ್ಲಾಸ್ ರೂಮ್ಗಳು ಏನು ಉಪಯೋಗ ಆಗ್ತಿದ್ದಿಲ್ಲ. ನಾನು ಅದಕ್ಕೆ ಅವಾಗ ಹೆಡ್ ಮಾಸ್ಟರ್ಗೆ ಮತ್ತು BO ಅವ್ರಿಗೆ ಮಾತಾಡಿದೆ, ಈ ಕ್ಲಾಸ್ ರೂಮ್ ಸ್ವಚ್ಛ ಮಾಡಿಸಿ ನಾವು ಇಲ್ಲೇ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಶುರು ಮಾಡ್ಸೋಣಲ್ಲ. ಹೆಂಗಿದ್ರು ಊರಾಯಿನ ಮಂದಿ ರಿಕ್ಷಾ ಖರ್ಚು ಮಾಡಿ ಬೇರೆ ಖರ್ಚು ಮಾಡಿ ಬೇರೆ ಕಡೆ ಹೋಗ್ತಾರೆ. ಅದ್ರ ಬದಲಿ ನಾವು ಇಲ್ಲಿ ಶಾಲಾ ಸುಧಾರಣಾ ಸಮಿತಿ ವತಿಯಿಂದನೇ ಇಲ್ಲೇ ಟೀಚರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡಿ ಇಲ್ಲೇ ಶುರು ಮಾಡೋಣ ಅಂಥೇಳಿ. ಅದ್ರ ಪ್ರಕಾರ ಇಲ್ಲಿ ಶಾಲಾ ಸುಧಾರಣಾ ಸಮಿತಿಯವರಲ್ಲಿ ಮತ್ತು ನಮ್ಮ BO ಹೆಡ್ ಮಾಸ್ಟ್ರು ಎಲ್ಲರೂ ಉತ್ಸಾಹದಿಂದ ಇಲ್ಲಿ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಶುರು ಮಾಡಿದರು. ಅದಾದಮೇಲೆ 3 ವರ್ಷ ತನಕನೂ ನಾವು ಅವ್ರಿಗೆ ಪಗಾರ ಕೊಡಲಿಲ್ಲ. ಇಲ್ಲೇ ನಮ್ಮ ಇಲ್ಲದಂಥ ಪಗಾರ ಇಲ್ಲಿದ ವ್ಯವಸ್ಥೆ ಮಾಡಿಕೊಟ್ರಿ. ಸರ್ಕಾರದಿಂದ ಏನು ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ. ಇಲ್ಲಿಂದ ಶಾಲಾ ಸುಧಾರಣಾ ಸಮಿತಿಯಿಂದನೂ ಸ್ವಲ್ಪ ಮಟ್ಟಿಗೆ ವ್ಯವಸ್ಥೆ ಮಾಡಿ ಕೊಟ್ಟು ಆವಾಗ ಇಲ್ಲೇ ಲೋವರ್ ಕೆ ಜಿ ಶುರುವಾಯಿತು. ಇದೇ ಎಕ್ಸ್ಪೆರಿಮೆಂಟ್ ನಾವು ಮತ್ತು ಬೇರೆ ಕಡೆ ಎಲ್ಲ ನಮ್ಮ ಕ್ಷೇತ್ರದ ಸುಮಾರು 75% ಶಾಲೆಗಳಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಶುರು ಮಾಡಿದ್ವಿ. ಎಲ್ಲ ಕಡೆ 3 ವರ್ಷದಾಗ ಪ್ರತಿ ವರ್ಷ 2300 ಹೊಸ ವಿದ್ಯಾರ್ಥಿಗಳು ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಅಡ್ಮಿಟ್ ಆಗ್ತಿದ್ರು. 3 ವರ್ಷ ಆದಮೇಲೆ ನಾನು ಇದೇ ಶಾಲೆಗೆ ಮತ್ತೆ ಬಂದಾಗ ನಾನು ಕೇಳಿದೆ ಮತ್ತು ಮಾಸ್ತರಿಗೆ 1ನೇ ತಕ್ಕ ಎಷ್ಟದಾರ ಅಂಥೇಳಿ ಹುಡುಗರು. ಅದ್ರಾಗ 24 ಹುಡುಗರು ಅದಾರ 1ನೇ ತಕ್ಕ ಅಂತ ಹೇಳಿದರು. ಅದ್ರಾಗ ಲೋವರ್ ಕೆ ಜಿ ಮತ್ತು ಅಪ್ಪರ್ ಕೆ ಜಿ ಇದೇ ಶಾಲೆಯಿಂದ ಮೇಲೆ ಬಂದಂಥ ಹುಡುಗರು ಎಷ್ಟದಾರ ಅಂತ ಕೇಳಿದೆ. ಅದ್ರಾಗ 20 ಹುಡುಗರು ಲೋವರ್ ಕೆ ಜಿ ಅಪ್ಪರ್ ಕೆ ಜಿಯಿಂದ ಮೇಲೆ ಪ್ರಮೋಟ್ ಆಗಿ ಬಂದವರು. ಇನ್ನು 4 ಹುಡುಗರು ಡೈರೆಕ್ಟ್ಲಿ 1ನೇ ತಕ್ಕ ಬಂದಾರ ಅಂತ ಹೇಳಿದರು. ಅಂದ್ರೆ ನಮ್ಮದು ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ನಾವು ಆ ಟೈಮ್ದಾಗ ಶುರು ಮಾಡಿರಲಿಲ್ಲ ಅಂದ್ರೆ 1ನೇ ತಕ್ಕ ಬರೀ 4 ಹುಡುಗರು ಇರ್ತಿದ್ದು. ಅದಾದಮೇಲೆ ಈಗ ಇಲ್ಲಿ ಬಂದು ಕೂತಾಗ ನಾನು ಹೆಡ್ ಮಾಸ್ಟ್ರಿಗೆ ಕೇಳಿದೆ, ನಮ್ಮ ಹೆಡ್ ಮಿಸ್ಟರ್ಸ್ಗೆ ಎಷ್ಟು 1ನೇ ತಕ್ಕ ಎಷ್ಟು ಹುಡುಗರು ಅದಾರ ಅಂತೇಳಿ. 6 ಹುಡುಗರು ಅದಾರ, 14 ಹುಡುಗರು ಅದಾರ. ಅದ ಲೋವರ್ ಕೆ ಜಿ ಅಪ್ಪರ್ ಕೆ ಜಿಗೆ ಅಂತ ಕೇಳಿದೆ. ಇಲ್ಲ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಬಂದಾಗಿತ್ತು, ಈ ಸರ್ತಿ ಶುರು ಮಾಡೇವಿ. ಈಗ ಲೋವರ್ ಕೆ ಜಿ ಅಪ್ಪರ್ ಕೆ ಜಿಗೆ ಎಷ್ಟು ಹುಡುಗರು ಬಂದಾರ? 34 ಹುಡುಗರು ಲೋವರ್ ಕೆ ಜಿಗೆ ಬಂದಾರ ಅಂತ ಹೇಳಿದರು. ಅಂದರೆ ಇದು ಲೋವರ್ ಕೆ ಜಿ ಮೊದಲ ಇತ್ತಂದ್ರೆ ಈಗೇನು ನಾವು ಶುರು ಮಾಡಿದ್ವಿ. ಅದಾದಮೇಲೆ ಸರ್ಕಾರಕ್ಕೆ ಜವಾಬ್ದಾರಿ ಕೊಟ್ಟ ಮೇಲೆ ಸರ್ಕಾರ ಅದು ಇಲ್ಲಿ ಬಂದ್ ಮಾಡಿತ್ತು. ನಾನು ಹೇಳಿದೆ ಕುಮಾರಸ್ವಾಮಿ ಅವರು ಇದ್ದಾಗ, ಅವಾಗ ನಾವು ಇದು ಶುರು ಮಾಡ್ಬೇಕಾರೆ ನಮ್ಮ ಕೆಳಗೇರಿ ಶಾಲೆಯಿಂದನೇ ಇದು ಶುರುವಾಗಿದ್ದ ಎಕ್ಸ್ಪೆರಿಮೆಂಟ್. ಇಡೀ ರಾಜ್ಯದಾಗ 1000 ಶಾಲೆ ಹೋಗಿ ಮೊದಲೇ ಹಂತದಲ್ಲಿ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಶುರು ಮಾಡಿದರು. ಆವಾಗ ಕೆಳಗೇರಿ ಶಾಲೆಯಿಂದನೇ ಶುರು ಮಾಡೋಣ ಅಂತ ಹೇಳಿದೆ. ಅವಾಗ ಕೆಳಗೇರಿ ಶಾಲೆ ಉಳಿತದು ಆಗಲಿಲ್ಲ ಅವಾಗ. ಅದಾದಮೇಲೆ ಇವತ್ತು ಇಡೀ ರಾಜ್ಯಾದ್ಯಂತ ಹೆಚ್ಚಾನೆಚ್ಚು ಎಲ್ಲ ಸ್ಕೂಲ್ಗಳಲ್ಲಿ ಕೂಡ ಇವತ್ತು ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಸರ್ಕಾರ ಶುರು ಮಾಡುವಂಥ ಕೆಲಸ ಆಗೈತಿ. ಅದಕ್ಕೆ ಬುನಾದಿ ಹಾಕಿದ್ದು ಇವತ್ತು ನಮ್ಮ ಕೆಳಗೇರಿ ಶಾಲೆ ಅಂತ ಹೇಳಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಇದು ನಮ್ದು ಈಗ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಹೋದ ವರ್ಷ ಇದ್ದಿದ್ದಿಲ್ಲ. ಹಾಗಾಗಿ ಇಲ್ಲಿ ನಮ್ದು 1ನೇ ತಕ್ಕ ಆಲ್ರೆಡಿ ಅಡ್ಮಿಷನ್ನು ಕಡಿಮೆ ಆಗೈತಿ, 18 ಹುಡುಗರಾಗ. ಮತ್ತು ಈ ಭಾಗದ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಚಂದ್ರಕಲಾ ಕೊಟಬಾಗಿಯವರೇ, ಈ ಕಾರ್ಯಕ್ರಮದಲ್ಲಿ ಹಿಂದಿನ ಕಾರ್ಯಕ್ರಮದ ಬಗ್ಗೆ ಅರವಿಂದ್ ಬೆಲ್ಲದವ್ರು ಹೇಳಿದರು. ನನಗೆ ಇಲ್ಲಿ ಆಯ್ತು ಅಥವಾ ಹಿಂದಿನ ಕಾರ್ಯಕ್ರಮ ಇಷ್ಟೆಲ್ಲ ಲೆಂಗ್ದಿ ಇದೆ ಅಂತ ಗೊತ್ತಿರಲಿಲ್ಲ. ಉದ್ಘಾಟನೆ ಮಾಡೋದು ಟೀಚರ್ಸನ್ನು ಮತ್ತು ಅಲ್ಲಿರುವ ಅಕಸ್ಮಾತ್ ಪೇರೆಂಟ್ಸ್ ಬಂದಿದ್ದರೆ ಭೇಟಿಯಾಗಿ ಹೋಗೋದು ಅಂತ ನನ್ನ ಕಲ್ಪನೆ ಇತ್ತು. ನನ್ನ ಕಲ್ಪನೆನೂ ಕೊಟ್ಟಿದ್ದು. ಯಾಕಂದ್ರೆ ನಾನು ಇವತ್ತು ಬೆಳಿಗ್ಗೆ ಡೆಲ್ಲಿಯಿಂದ ಬಂದಿದ್ದೇನೆ ಮತ್ತು ಇನ್ನು ಮುಂದೆ ಕಾರ್ಯಕ್ರಮನೂ
ಅವ್ರಿಗೆ ಅರವಿಂದ್ ಬೆಲ್ಲದವ್ರಿಗಾಯ್ತು ನನಗಾಯ್ತು ಭಾಳ ಇದ್ದಾವೆ. ಹಾಗಾಗಿ ನಾನು ಈ ಕಾರ್ಯಕ್ರಮ ತಡ ಆಗಿದ್ದಕ್ಕೆ ಕ್ಷಮೆ ಕೊಡ್ತೇನೆ. ಮತ್ತು ಶನಿವಾರ ಇರೋದ್ರಿಂದ ಎಲ್ಲ ಮಕ್ಕಳನ್ನೂ ಕಳಿಸ್ಬಿಡ್ರಿ ಅಂತ ಹೇಳಿದ್ದು ನಾನು. ಮಕ್ಕಳನ್ನು ಕಳಿಸಿ ಬಿಲ್ಡಿಂಗ್ ನೋಡೋಣ, ಬಿಲ್ಡಿಂಗ್ ಹೆಂಗಾಗಿದೆ ಅದನ್ನೆಲ್ಲ ನೋಡಿಕೊಂಡು ಟೀಚರ್ಸನ್ನು ಅಲ್ಲಿಯ ಪಾಲಕರನ್ನ ಭೇಟಿಯಾಗಿ ಹೊರಡೋಣ ಅಂತ ಹೇಳಿದ್ದೆ. ಹಾಗಾಗಿ ಕಾರ್ಯಕ್ರಮ ತಡ ಆಗಿದೆ. ಇನ್ನು ಮುಂದೆನೂ ಭಾಳಷ್ಟು ಕಾರ್ಯಕ್ರಮದ ಪ್ರೆಷರ್ ಅವ. ಯಾಕಂದ್ರೆ ಬಂದದ್ದು ಇವತ್ತು ತಂದೇನೆ ಮತ್ತು ನಾಳೆ ಡೆಲ್ಲಿಗೆ ಹೋಗವ. ಆ ಹಿನ್ನೆಲೆಯೊಳಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲೇನೋ ಏನೇನಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಅನ್ನುವಂಥ ಮಾತು ಹೇಳಿದೆ. ಸರ್ಕಾರಗಳು ನಾನು ಮತ್ತು ಎಲ್ಲ ಪಾರ್ಟಿಯವರು ಅಥವಾ ಇದು ಸರ್ಕಾರಿ ಶಾಲೆಯ ಕಾರ್ಯಕ್ರಮ, ಹೀಗಾಗಿ ನಾನು ಯಾವುದೇ ಪಾರ್ಟಿ ಸರ್ಕಾರ ಅಂತ ಮಾತಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣಕ್ಕೆ, ಆ ಕಟ್ಟಡಕ್ಕೆ, ಆ ಇನ್ಫ್ರಾಸ್ಟ್ರಕ್ಚರ್ಗೆ, ಮೂಲಭೂತ ಸೌಕರ್ಯಗಳಿಗೆ ದುಡ್ಡು ಕೊಡೋದು. ಆದರೆ ಅದು ದುಡ್ಡು ಕೊಡಲಿಕ್ಕೆ ಅವ್ರ ಕಡೆ ದುಡ್ಡಾಗಿ ಇಲ್ಲದೇ ಇರುವುದರಿಂದ ಬಹಳಷ್ಟು ಸರ್ಕಾರಿ ಶಾಲೆಗಳು ಸರಿಗೆ ಹೋಗ್ತಾ ಇದ್ದಾವೆ. ಹಾಗಾಗಿ ನಾನು ಒಂದು ಸತೆ 2019 ನಾನು ಮಂತ್ರಿ ಆದ ನಂತರ ಭಾಳ ಡಿಪಾರ್ಟ್ಮೆಂಟಿದ್ದೆಲ್ಲ ಕೆಲಸ ಅರ್ಥ ಮಾಡ್ಕೊಂಡು 3-4 ತಿಂಗಳ ಮೇಲೆ ನಾನು ಹುಬ್ಬಳ್ಳಿಗೆ ಬಂದಿದ್ದೆ. ಅಲ್ಲಿ ಕುಂದಗೋಳ ತಾಲೂಕದಾಗ ಒಂದು ಕಾರ್ಯಕ್ರಮ ಇತ್ತು. ಅವಾಗ ಇನ್ನೂ MR ಪಾಟೀಲ್ MLA ಆಗಿರಲಿಲ್ಲ. ಅವಾಗ ನಾವಲ್ಲಿ ಒಂದು ಶುದ್ಧ ಕುಡಿಯೋ ನೀರಿನ ಘಟಕ ಕೊಟ್ಟಿದ್ದೆ ಆ ಊರಿನ ಡಿಮಾಂಡ್ ಮೇಲೆ. ಅದು ಶಾಲೆಗೆ ಭಾಳ ಸಮೀಪದಲ್ಲಿತ್ತು. ಆಲ್ಮೋಸ್ಟ್ ಶಾಲೆ ಕಾಂಪೌಂಡ್ ಕಟ್ಕೊಂಡೇ ಇತ್ತು. ಅದನ್ನು ನೋಡಿಕೊಂಡು ನಾವು ಮುಂದೆ ಈ ಶುದ್ಧ ಕುಡಿಯೋ ನೀರಿನ ಘಟಕ ಕೊಡಬೇಕು ಕೊಡಬಾರ್ದು ಇದೆಲ್ಲ ವಿಚಾರ ಮಾಡಿಕೊಂಡು ಅದು ಸರಿಯಾಗಿ ನಡೀತದೆ ನೋಡ್ಬೇಕಂತ ಹೋಗಿದ್ವಿ. ಆದರೆ ಅದನ್ನು ನೋಡಿದ್ವಿ, ಸರಿ ನಡೀತಾ ಇರಲಿಲ್ಲ. ಅದು ಬೇರೆ ವಿಷಯ, ಆ ವಿಷಯಕ್ಕೆ ಹೋಗೋದಿಲ್ಲ. ಆದ್ರೆ ಆ ಸ್ಕೂಲ್ನೊಳಗೆ ನನಗೆ ನೆನಪಿರೋ ಮಟ್ಟಿಗೆ ಶುಕ್ರವಾರ ಇತ್ತು. ಶುಕ್ರವಾರ ದಿವಸ ವರ್ಕಿಂಗ್ ಡೇನೂ ಇತ್ತು. ಶಾಲೆಗೆ ಹುಡುಗರು ಕಾಣಲಿಲ್ಲ, ಚಟುವಟಿಕೆ ಕಾಣಲಿಲ್ಲ. ಮಧ್ಯಾಹ್ನ ಸಾಧಾರಣ 12-1 ಗಂಟೆ ಆಗಿರ್ಬೋದು. ಆಮೇಲಿಂದ ನಾನು ಕೇಳಿದೆ, ಏನು ಶಾಲೆಯೊಳಗೆ ಏನು ಇದನ್ನ ಕೇಳ್ತಾ ಇಲ್ಲಲ್ಲ, ಶಾಲೆ ದುಡ್ಡು ಕೊಟ್ಟರು ನಿಮ್ಮ ಊರಾಗ ಅಂತ ಕೇಳಿದೆ. ಅವಾಗ ಅಲ್ಲೇ ಹುಡುಗರು ಹೊರಗಡೆ ಆಡ್ತಾ ಇದ್ರು ಕೆಲವರು. ಆ ಹುಡುಗರು ಕೇಳಿದೆ, ಯಾಕರು ಶಾಲೆ ಸುಟ್ಟಿ ಏನಂತ. ಹುಡುಗರು ಹೇಳಿದ್ರೆ ಮಳೆ ಐತಲ್ರಿ ಅದಕ್ಕೆ ಸುಟ್ಟಿ ಅಂದ್ರೆ. ಹೇಳಿದೆ ಮಳೆ ಅಲ್ವಾ, ಅವಾಗ ನಿಮಗೆ 19 ನೆನಪಿದ್ರೆ ಮಳೆ ಭಾಳ ಆಗಿತ್ತು. ಮಳೆ ನಿಂತೈತಲ್ಲ 2-3 ದಿವಸ ಆತಂದ್ರೆ. ಇಲ್ಲಿ ಒಬ್ಬ ಹುಡುಗ ಆಯ್ತಾ, ಹುಡುಗರು ಭಾಳ ಸಣ್ಣ ಇರ್ತಾರೆ. ಆ ಹುಡುಗಂದ ಚುರುಕಿದ್ದವ ಸರ ಹೊರಗೆ ನಿಂತೈತ್ರಿ, ಒಳಗೆ ನಿಂತಿಲ್ಲ ಅವ್ನು ಸರಿಯಾಗಂದ. ಆಮೇಲೆ ಏನಾಗೈತಿ ನೋಡೋಣ ಅಂತೇಳಿ ಹೋದ್ರೆ ಅದು ಮೇಲೆಲ್ಲ ಮಾಳಿಗೆ ಮೇಲೆ ರೂಫ್ ಮೇಲೆ ನೀರು ನಿಂತೈತಿ. ಆಮೇಲಿಂದ ಒಳಗೆ ಹಂಗೆ ಸುರಾಕತ್ತೈತಿ. ಕೆಳಗೆ ಫ್ಲೋರ್ ಇಲ್ಲ, ನೀರು ನಿಮಗೆಲ್ಲ ನೆನಪು ಮಾಡ್ಕೊರಿ. 7-8 ದಿವಸಗಳ ಕಾಲ ಮಳೆ ಆಗಿತ್ತು. ಅದು ಕೆಳಗೆಲ್ಲ ಹುಲ್ಲು ಬೆಳೆದವ ಕ್ಲಾಸ್ ರೂಮ್ನಾಗ. ಅದಕ್ಕೆ ಆ ಹುಡುಗನ ಒಂದು ಸರ ಒಂದು ಸ್ವಲ್ಪ ಕ್ಲಾಸ್ ರೂಮ್ ಅದು ಕಟ್ಟಿಸ್ಕೊಡ್ರಿ ಅಂತ. ಪಾಪ ಅವ್ನಿಗೇನು ಗೊತ್ತಿಲ್ಲ. ಆಮೇಲೆ ಜನನೂ ಹೇಳಿದ್ರು, ಏನು ರೀ ನಮ್ಮ ಸ್ಕೂಲಿನ ಭಾಳ ಪ್ರಾಬ್ಲಮ್ ಆಗ್ಯದ ಅಂತ. ಅಲ್ಲಿಂದ ನಾವು ಸ್ಕೂಲ್ ರೂಮು, ಸರ್ಕಾರಿ ಶಾಲೆಗಳಿಗೆ ಸ್ಕೂಲ್ ರೂಮ್ ಕಟ್ಟಿಸ್ಕೊಡ್ಬೇಕಂತ ತೀರ್ಮಾನ ಮಾಡಿ, ಸರ್ಕಾರದ ದುಡ್ಡು ಇಲ್ಲದೆ, ಸರ್ಕಾರದ ದುಡ್ಡು ಪಡೆಯಲಾರದೆ ಇಲ್ಲಿ ತನಕ 460 ರೂಮ್ಗಳನ್ನು, ಸ್ಕೂಲ್ ರೂಮ್ಗಳನ್ನು, ಕ್ಲಾಸ್ ರೂಮ್ಗಳನ್ನು ನಾವು ಕಟ್ಟಿಸ್ಕೊಡ್ತೀವಿ. ಅದೇ ಮಾದರಿಯಲ್ಲಿ ಇಲ್ಲಿ ಶ್ರೀರಾಮನಗರದಾಗ ಇದೇ ಮಾದರಿಯಲ್ಲೇ 83 ಲಕ್ಷ ರೂಪಾಯಿದಾಗ ಅಲ್ಲಿ ಕಂಪ್ನಿಯೊಳಗೆ ಕಟ್ಟಿಸ್ಕೊಟ್ಟಿವಿ. ಇದೇನು ವಿವೇಕ ಅಂತೇಳಿ ಬೊಮ್ಮಾಯಿಯವರಿಂದ ಕಾರ್ಯಕ್ರಮ ಶುರು ಮಾಡಿದರು. ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 50-60 ಕೊಟ್ಟರು. ಅರವಿಂದ್ ಬೆಲ್ಲದವ್ರ ಕ್ಷೇತ್ರಕ್ಕೂ 60 ಕೊಟ್ಟಿದ್ದರು. ಅರವಿಂದ್ ಬೆಲ್ಲದವರು ನನಗೆ ಹೇಳಿದರು, ನೀವು ಅವ್ರಿಗೆ ಬೊಮ್ಮಾಯಿಯವ್ರಿಗೆ ಏನಾದ್ರು ಮಾಡಿ ಹೇಳಿ ಇನ್ನೊಂದಿಷ್ಟು ರೂಮ್ ಕೇಳ್ರಿ ಅಂತ.
ನಾನು ಬೊಮ್ಮಾಯಿ ಅವರಿಗೆ ಹೇಳಿದೆ, ನೀವು 60x7 ಎಷ್ಟಾಕೈತೆ? 60x7 ಅಂದರೆ 420 ರೂಮ್ ನೀವು ಕೊಟ್ಟಿರಿ. ಆಗಿದೆ ಇನ್ನೊಂದು 400 ರೂಮ್ ಕೊಡ್ರಿ ಅಂತ ಹೇಳಿದೆ. 400 ಹಾಕೋದಲ್ಲ, ಇನ್ನೊಂದು 220 ಕೊಡ್ತೀನಿ. ಅವ್ರು ಹೇಳಿದೆ ನೀವು 220 ಖಚಿತವಾಗಿ ಕೊಡ್ರಿ ನಮ್ಮ ಕ್ಷೇತ್ರಕ್ಕೆ. ನಾ 220 ರೂಮು ನಮ್ಮ ಬೇರೆ ಬೇರೆ ಕಂಪ್ನಿಗಳಿಗೆ ಹೇಳಿ CSR ಅಂದರೆ ಇದು ಸಾಮಾಜಿಕ ಜವಾಬ್ದಾರಿ ಅಂದರೆ ಅರ್ಥಾತ್ ಸರಳ ಭಾಷೆಯೊಳಗೆ ಹೇಳ್ಬೇಕಂದ್ರೆ ದಾನ ಕೊಡ್ಲಿಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿದೆ. ಸೊ ಅದ್ರೊಳಗೆ ನಮ್ಮ ಕ್ಷೇತ್ರಕ್ಕೆ ಮತ್ತು ಅಡಿಷ್ನಲ್ ರೂಮ್ ಬಂದು ಅದು 200, ಎಲ್ಲರಿಗೂ ಕೊಟ್ಟಿದ್ದು 400 ಸೇರಿ 600 ರೂಮ್. ಅಲ್ಲೇ RIDFದೊಳಗೆ ಒಂದು 300 ರೂಮು. ಅವಾಗ ನಮ್ಮ ನಾಗೇಶ್ ಅವರು ಪಾಪ ಅವ್ರಿಗೆ ಭಾಳ ಹೆಲ್ತ್ ಸರಿ ಇಲ್ಲ. ಅವ್ರು ಬಂದಿದ್ದು ಭಾಳ ಪ್ರಾಮಾಣಿಕವಾದಂಥ ವ್ಯಕ್ತಿ ಅದ. ಡೆಲ್ಲಿಗೆ ಬಂದಿದ್ದರು. ಈ RIDFದಾಗ ನೀವು ಸ್ವಲ್ಪ ಮಂತ್ರಿಗೆ ಹೇಳಿದ್ರು ದುಡ್ಡು ಕೊಡ್ತಾರೆ ಅಂತ ಹೇಳಿದರು. ಅದ್ರೊಳಗೆ ಒಂದು ದುಡ್ಡು ಕೊಡ್ಸಿದ್ವಿ. ನಾವು ಹೇಳಿದ್ವಿ ನಾಗೇಶ್ ನಾನು ಭಾಳ ಸ್ನೇಹಿತರು, ಏಕೈಕಟಾಗಿ ಮಾತಾಡ್ತಾರಲ್ಲ ಅಂತ ಅನ್ಬೋದು ನೀವು. ನಾನು ಅವರು ವಿದ್ಯಾರ್ಥಿ ಪರಿಷತ್ ಅವ್ರಿಗೆ ಇದ್ದಾಗಿನ ಸಂಘದಾಗೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು. ನಾಗೇಶ್ ನಿಮ್ಗೆ ದುಡ್ಡು ಕೊಡ್ತೀನಿ, ನಮ್ಮ ಕ್ಷೇತ್ರಕ್ಕೆ ಜಾಸ್ತಿ ಕೊಡ್ಬೇಕಂತ ತೊಗೊಂಡ್ರು. ಅದ್ರೊಳಗೆ ಒಂದಿಷ್ಟು ರೂಮ್ ಬಂದು ಹೀಗಾಗಿ ಸಾಕಷ್ಟು ರೂಮ್ ಕೊಟ್ಟಿವಿ. ಆದರೂ ಇನ್ನೂ ಭಾಳ ಆಗೋದಿದೆ, ಮಳೆ ಬರ್ತಾ ಇದೆ. ಈ ಕೆಳಗೇರಿ ಕ್ಷೇತ್ರಕ್ಕೆ ಈ ಭಾಗಕ್ಕೆ ಅರವಿಂದ್ ಬೆಲ್ಲದವರಾತು, ನಮ್ಮ ಉಳಿದೆಲ್ಲ ಪ್ರಮುಖರು, ಇಲ್ಲಿ ಕಾರ್ಪೊರೇಟರು ಎಲ್ಲ ಸಾಕಷ್ಟು ಒತ್ತಡ ಹಾಕಿ ಕೆಲಸ ಮಾಡಿಸಿದ್ದಾರೆ. ನೀವು ಎಲ್ಲ ಹಿರಿಯರು. ಈ ಕೇಸರಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದದ್ದು ಹೌದಲ್ಲ? ರಾಜ್ಯ ಪ್ರಶಸ್ತಿ ಬಂದಾಗೂ ಫೋನ್ ಮಾಡಿದ್ದೆ, ಡೆಲ್ಲಿ ಒಳಗಿದ್ದೆ. ಅದು ಲಿಸ್ಟ್ ಕಳಿಸಿದ್ರು ನನಗೆ, ನಮ್ಮ ಜಿಲ್ಲಾದಾಗ ಯಾರಿಗೆ ರಾಜ್ಯ ಪ್ರಶಸ್ತಿ ಬಂದೈತೆ ಅಂತ. ಅವ್ರು ಈಗ ಸಾಲಿ ಒಳಗಿದ್ರು. ನಾನು ಹೇಳಿದೆ ಅವರಿಗೆ, ನೀವು ಸಾಲಿಯಿಂದ ಪ್ರಶಸ್ತಿ ತೊಗೊಂಡು ಈ ಸಾಲಿ ನಾವು ಎಲ್ಲರಿಗೆ ಸಹಕಾರ ಮಾಡ್ತೀವಿ.